ಒಂದು ದೇಶ ಒಂದು ಚುನಾವಣೆಯ ವ್ಯವಸ್ಥೆ ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ವಿರೋಧಿಯಾಗಿದೆ. ಕೇಂದ್ರ ಸರ್ಕಾರ ತನ್ನ ನಿರ್ಧಾರ ವಾಪಸ್ ಪಡೆಯಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಿಂದ ಆಯಾ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಲಾಗುತ್ತಿದ್ದು, ಒಂದು ರಾಜ್ಯಾಧ್ಯಕ್ಷರ ನಿರ್ದೇಶನ ಮೇರೆಗೆ ಬೀದರ್ ಜಿಲ್ಲೆಯಲ್ಲಿಯೂ ಕೂಡ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬೀದರ್ ವತಿಯಿಂದ ನೂರಾರು ಜನ ಸೇರಿ ಧರಣಿ ಮಾಡುವುದರ ಮೂಲಕ ಘನವೆತ್ತ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಒಂದು ದೇಶ ಒಂದು ಚುನಾವಣೆಯ ಇದೊಂದು ಕೇಂದ್ರ ಸರ್ಕಾರದ ಅಜೆಂಡಾದ ಭಾಗವಾಗಿದೆ. ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿರುವ ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾಪ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿದೆ. ಅದನ್ನು ಅನುಷ್ಠಾನ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಆಡಳಿತಾರೂಢ ಬಿಜೆಪಿಯ ಗುಪ್ತ ಅಜೆಂಡಾವನ್ನ ಒಳಗೊಂಡಿರುವ ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾಪವನ್ನು ಸಂಸತ್ ಒಳಗೆ ಮತ್ತು ಹೊರಗೆ ದೇಶದ ಜನಾಭಿಪ್ರಾಯವು ಒಂದು ದೇಶ ಒಂದು ಚುನಾವಣೆಯ ವ್ಯವಸ್ಥೆಗೆ ವಿರುದ್ಧವಾಗಿದೆ. ಇಡೀ ದೇಶದಲ್ಲಿ ಒಂದೇ ಬಾರಿ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆ ನಡೆಸುವ ಶಕ್ತಿ ಸಾಮರ್ಥ್ಯ ನಮ್ಮ ಈಗ ಇರುವ ಚುನಾವಣೆ ಆಯೋಗಕ್ಕೆ ಇಲ್ಲ. ನಮ್ಮ ಚುನಾವಣಾ ವ್ಯವಸ್ಥೆಯನ್ನು ದುಪ್ಪಟ್ಟು ಪ್ರಮಾಣದಲ್ಲಿ ವಿಸ್ತರಿಸಬೇಕಾಗುತ್ತದೆ. ಇವೆಲ್ಲವೂ ಕೂಡ ಅವಸರದಿಂದ ಮಾಡುವ ಕೆಲಸವಲ್ಲ. ಹೊಸ ಚುನಾವಣಾ ವ್ಯವಸ್ಥೆ ಜಾರಿಗೆ ಬರಬೇಕಾದ್ರೆ ಮೊದಲು ಪ್ರಜಾಪ್ರತಿನಿಧಿ ಕಾಯ್ದೆಗೆ ತಿದ್ದುಪಡಿ ಮಾಡಬೇಕಾಗುತ್ತದೆ. ಇದರ ಜೊತೆಗೆ ಸಂವಿಧಾನದ ಕೈ ತಿದ್ದುಪಡಿ ತರಬೇಕಾಗುತ್ತದೆ. ಇವೆಲ್ಲವೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಗೊತ್ತಿದ್ರೂ ಕೂಡ ಕೇವಲ ಜನರಲ್ಲಿ ಗೊಂದಲವನ್ನ ಹುಟ್ಟುಹಾಕಿ ತಮ್ಮ ವೈಫಲ್ಯವನ್ನ ಮುಚ್ಚಿ ಹಾಕಲು ಈ ಕೆಲಸವನ್ನ ಮಾಡಲಾಗಿದೆ ಎಂದು ರಾಜ್ಯ ಸಂಘಟನಾ ಸಂಚಾಲಕರಾದ ಮಾರುತಿ ಬೌದ್ಧಿ ಅವರು ಮಾತನಾಡಿ ತಿಳಿಸಿದರು. ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆ ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ವಿರೋಧಿಯಾಗಿದೆ. ಕೇಂದ್ರ ಸರ್ಕಾರ ತನ್ನ ನಿರ್ಧಾರ ವಾಪಸ್ ಪಡೆಯಬೇಕು ಎಂದು ಈ ಮೂಲಕ ಒತ್ತಾಯ ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಅಶೋಕ್ ಗಾಯಕ್ವಾಡ್, ಜಿಲ್ಲಾ ಸಂಚಾಲಕರಾದ ಅರುಣ್ ಪಟೇಲ್, ರಾಜ್ಕುಮಾರ್ ವಾಗ್ಮಾರೆ, ರಮೇಶ್ ಬೆಲ್ದಾರ್, ಶಿವರಾಜ್ ತಡಪಳ್ಳಿ, ಸತೀಶ್ ರತ್ನಾಕರ್, ಶಿರೋಮಣಿ ಹಲಗೆ, ಬಸವರಾಜ ಭಾವಿದೊಡ್ಡಿ, ರಾಹುಲ್ ಹಾಲಿಪರ್ಗ, ಶಿವಕುಮಾರ್ ಗುನ್ನಳ್ಳಿ, ಗೌತಮ್ ಮುತ್ತಂಗಿಕರ್, ಜೈಭೀಮ್ ಚಿಮ್ಮನಾಯಕ್ ಸೇರಿದಂತೆ ಅನೇಕರು ಇದ್ದರು. ಇಂದಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿ ಮುಖಾಂತರ ಏನು ಕೇಂದ್ರ ಸರ್ಕಾರ ಏನು ಒಂದು ನೇಷನ್ ಒನ್ ಎಲೆಕ್ಷನ್ ಅಂತ ಕಾನೂನು ತಂದು ಜಾರಿಗೆ ಮಾಡ್ಯದ, ಅದರ ಜನಗಳ ಒಂದು ಮಧ್ಯದಾಗ ಏನು ಇವತ್ತು ಬೇರೆ ಕಡೆ ಚುನಾವಣೆ ನಡೆದವ, ಜನಗಳು ಸಮಸ್ಯೆಗಳನ್ನು ಕೇಳಬಾರ್ದು, ಇದರಲ್ಲೇ ಚರ್ಚೆ ಕೇಳಬೇಕಂತ ಇವತ್ತು ಅವ್ರ ಹುನ್ನಾರಿದೆ. ಅದೇ ರೀತಿ ಅಪೋಸಿಷನ್ ಲೀಡರ್ ಅಂತ ರಾಹುಲ್ ಗಾಂಧಿಯವರು ಎಲ್ಲೋ ಹೋದಾಗ ಅವರು ನಿಮ್ಮ ದೇಶದಲ್ಲಿ ರಿಸರ್ವೇಷನ್ ಎಲ್ಲಿ ತನಕ ಕೊಡ್ತೀರಿ ಅಂದಾಗ ಅವರು ಎಲ್ಲಿ ಇವರಿಗೆ ಸಮಾನತೆ ಬರಲ್ದು ಅಲ್ಲಿವರೆಗೆ ನಮ್ಮಲ್ಲಿ ರಿಸರ್ವೇಷನ್ ತಂದ್ರೆ. ಈ ಮಾತು ಹಿಂದೆ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನು ಕೂಡ ಹೇಳಿದರು. ಎಲ್ಲಿವರೆಗೆ ಸಮಾನತೆ ಬರಲ್ದು, ಸಾಮಾಜಿಕ ನ್ಯಾಯ ಆಗೋದು ಈ ಭೂಮಿಯಲ್ಲಿ, ಇಂಡಸ್ಟ್ರಿಯಲ್ಲಿ, ನೌಕರಿಯಲ್ಲಿ ಈಕ್ವಾಲಿಟಿ ಎಲ್ಲ ಜಾತಿ ಇದ್ದಂಥ ಬಡವರಿಗೆ ಸಮಾನವಾಗಿ ಹಂಚಿಕೆ ಆಗಲ್ದು ಅಲ್ಲಿವರೆಗೆ ರಿಸರ್ವೇಷನ್ ಕೊಡಬೇಕಂತ ಮಾತಾಗಿಂದ ಅದೇ ಮಾತನ್ನು ಪುನರ್ ವಿಚಾರ ಮಾಡಿದ್ರೆ ಅದನ್ನು ನೆಪ ಮಾಡ್ಕೊಂಡು ಇಲ್ಲಿನ ಬಿ ಜೆ ಪಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದಂಥ JDSನವರು ಅಪಪ್ರಚಾರ ಮಾಡೋದು, ರಿಸರ್ವೇಷನ್ ವಿರೋಧಿನೇ ಹರ ಅಂತಂದು ಬಿಂಬಿಸೋಂಥ ಕೆಲಸ ಈ ಇಲ್ಲಿನ BJP ಮತ್ತು JDSನವರು ಮಾಡ್ತಾರೆ. ಅದನ್ನು ನಾನು ತೀವ್ರವಾಗಿ ಖಂಡಿಸಿ 75 ವರ್ಷ ಆಯಿತು ಸ್ವತಂತ್ರ ಬಂದು ಇಲ್ಲಿವರೆಗೂ ಕೂಡ ಅಸ್ಪೃಶ್ಯತೆ ಹೋಗಿಲ್ಲ, ಮಹಿಳೆಯರ ದೌರ್ಜನ್ಯ ಹೋಗಿಲ್ಲ, ಅನೇಕ ರೈತರ ಬೆಳೆದಂಥ ಧಾನ್ಯ ದಂಶಗಳಿಗೆ ಸರಿಯಾದಂಥ ಬೆಲೆ ಸಿಗ್ತಲ್ಲ ಎಂದು ಅನೇಕ ಸಮಸ್ಯೆ ಜೀವಂತ ಸಮಸ್ಯೆಗಳಿದ್ರೆ ಇವತ್ತು ವಿದ್ಯಾವಂತರು ರೋಡಿ ಮೇಲೆ ಕುಂತಾರೆ, ಅವ್ರಿಗೆ ಪಕೋಡ ಮಾಡೋಂತಾರೆ, ಚಾಯ್ ಹೋಟ್ಲ್ ಹಚ್ಚಿ ಅಂತಾರೆ. ಅದಕ್ಕೆ ಇವ್ರು ಇಂಥ ಮಾಡೋಂಥ ಕೆಲಸ ಯಾವುದೋ ಕಣ್ಣಿಗೆ ಕಾಣಿಸೋದಾಗ ಅವೆಲ್ಲ ಮರೆಮಾಚಲಾಕ ಇವತ್ತು ಇವರು ಒಂದೊಂದು ಹೇಳಿಕೆ ಮಾಡೋದ್ರ ಮುಖಾಂತರ ಒಂದೊಂದು ಬೇರೆ ಬೇರೆ ವಿಷಯಗಳನ್ನು ಜನಮಧ್ಯದ ವಿಷ ಬೀಜ ಬಿತ್ತದ ಕೆಲಸ ಮಾಡ್ತಾರೆ. ಅದಕ್ಕೆ ಇಂಥ ಒಂದು ನಡೆಯನ್ನು ಖಂಡಿಸಿ ಕರ್ನಾಟಕದಲ್ಲಿದ್ದಂಥ ಏನು ಮುನಿರತ್ನ ಶಾಸಕರು ಒಕ್ಕಲಿಗೆ ಮತ್ತು ದಲಿತ ಸಮಾಜದ ಬಗ್ಗೆ ಅವಹೇಳನಕಾರಿ ಮಾತಾಡಿ ಇವತ್ತು ಜೈಲಿಗೆ ಹೋಗಿ ಬಂದರು. ಮತ್ತು ಅವರ ಮಾಡಿದಂಥ ಕುತಂತ್ರಗಳು ಅನೇಕ ಕರ್ನಾಟಕ ತಲೆ ತಗ್ಗಿಸಂಥ ಏನು ಕೆಲಸ ಮಾಡ್ರೆ ಅವರನ್ನು ಮತ್ತೊಮ್ಮೆ ಪೊಲೀಸ್ ಬಂಧಿಸಿದ. ಇವತ್ತು SIT ಏನು ಕಸ್ಟಡಿಯಲ್ಲಿದ್ದಾರೆ, ಅವರಿಗೆ ಉಗ್ರವಾದ ಶಿಕ್ಷೆ ಪಡಿಸ್ಬೇಕು ಸರ್ಕಾರ. ಅವರು ಮತ್ತು ಅಂಥ ಕೆಲಸ ಮಾಡಿದ್ರು ಕೂಡ ಇವತ್ತಿವರೆಗೂ BJP ಅವರು ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಅದಕ್ಕೆ ಇವರು ಕುತಂತ್ರಗಳನ್ನು ಜನರ ಮುಂದೆ ಹೇಳೋಕ್ಕೆ ಇವತ್ತು ನಾವು ಈ ಒಂದು ದಿವಸದ ಸಾಂಕೇತಿಕ ಧರಣಿ ಮಾಡಿದೆವು. ಅದೇ ಮುಂದೆ ದಿನಗಳಲ್ಲಿ ಮತ್ತೆ ಉಗ್ರವಾದ ಚಳವಳಿ ಮಾಡ್ತೀವಿ. ಇವರೇನು ಆ ಕಾನೂನು ಹಿಂದೆ ತಕ್ಕೋಬೇಕು, ಅದೇನು ಆಗಲ್ದು ಗೊತ್ತೋ ನಮಗೆ, ಆದ್ರೂ ಕೂಡ ಆ ಕಾನೂನು ಹಿಂದೆ ತಕ್ಕೋಬೇಕು. ಮತ್ತು ಇಂಥ ಕುತಂತ್ರಕ್ಕೆ ಮಾಡೋಂಥ ಕೆಲಸಗಳು ಅವ್ರು ಕೈ ಬಿಡಬೇಕಂತ ನಾವು ತಮ್ಮ ಮುಖಾಂತರ ಧನ್ಯವಾದ.